ಮೇಕಪ್ ಬೀರುಲ್ ಏನಿದೆ ಆಯ್ತು, ಬ್ಯಾಗಲ್ಲಿ ಏನಿದೆ ಆಯ್ತು, ಇದಕ್ಕೆಲ್ಲ ನಾನು ಬಂದಿದ್ದು. ಹೆಂಗೆ ಅವ್ರ ಡೇ ಇರುತ್ತೆ, ಎಷ್ಟು ಗಂಟೆಗೆ ಎದೊಳ್ತಾರೆ, ಲೈಫ್ ಸ್ಟೈಲ್ ಹೆಂಗಿದೆ, ಸ್ಕಿನ್ ಕೇರ್ ಹೆಂಗ್ ಮಾಡ್ತಾರೆ. ತುಂಬಾ ಜನ ಹುಡುಗಿರು, ನಾನು ಎವ್ರಿ ಡೇ ವ್ಲಾಗ್ ಮಾಡ್ತೀನಿ, ವಾಟ್ 18 ಡೇ ಅಂತ. ದಿನ ಹೇಗಿತ್ತು, ಎಷ್ಟು ಗಂಟೆಗೆ ಶುರು ಮಾಡಿದೆ, ಏನ್ ತಿಂದೆ, ವರ್ಕೌಟ್ ಹೇಗ್ ಮಾಡಿದೆ ಅಂತ. ಅಂಡ್ ನಿಮ್ಮ ಹತ್ರ ಬರೋದು ಅಂದಾಗ, ಇವತ್ತು ಜಾಹ್ನವಿ ಅವ್ರನ್ನ ಮೀಟ್ ಮಾಡಕ್ ಹೋಗ್ತಿದ್ದೀನಿ ಅಂದಾಗ ಕೆಲವೊಂದು ಕಾಮೆಂಟ್ ಬಂದಿತ್ತು, ಸ್ಕಿನ್ ಕೇರ್ ಏನ್ ಮಾಡ್ತಾರೆ ಕೇಳಿ, ಸ್ಕಿನ್ ಕೇರ್ ಕೇಳಿ ಅಂತ. ಸೊ ಅಲ್ಲಿಂದಾನೇ ಶುರು ಮಾಡ್ತೀನಿ. ಸೊ ನಿಮ್ ಸ್ಕಿನ್ ಕೇರ್ ರೊಟೀನ್ ಹೆಂಗಿರುತ್ತೆ? ಸ್ಕಿನ್ ಕೇರ್ ಅಂದ್ರೆ ಈಗ ಮೇಕಪ್ ಅಲ್ಲಿ ಮುಂಚೆ ಮ್ಯಾಕ್ ಯೂಸ್ ಮಾಡ್ತಾ ಇದ್ದೆ, ಈಗ ಎಸ್ಟಿ ಲಾಡರ್. ನೆಕ್ಸ್ಟ್ ಅವರು ಅಂದ್ರೆ ಈಗ ಅಪ್ಡೇಟ್ ಆಗಿರಲ್ಲ, ಫೋನ್ ಅಪ್ಡೇಟ್ ಆಗ್ತಿದ್ದಂಗೆ ಮೇಕಪ್ ಅಪ್ಡೇಟ್. ಅದು ಆಕ್ಚುಲಿ ನನ್ಗೆ ನನ್ನ ಸ್ಕಿನ್ ಸೂಟ್ ಆಗಿದೆ. ಸೊ ಮೇಕಪ್ ಎಲ್ಲ ಅದು ಮಿನಿಮಲ್ ಆಗಿ ಇದೆಲ್ಲ ನಾನೇ ಮಾಡ್ಕೊಂಡ್ರೆ ಮೇಕಪ್. ಎಲ್ಲಾರು ಹೋಗ್ಬೇಕಂದ್ರೆ ಮೀಟಿಂಗು ಅದು ಇದೆಲ್ಲ ನಾನೇ ಮೇಕಪ್ ಮಾಡ್ಕೋತೀನಿ. ಏನಾದ್ರೂ ಶೂಟ್ ಇದ್ರೆ ಮಾತ್ರ ಮೇಕಪ್ ಆರ್ಟಿಸ್ಟ್ ಹತ್ರ ಮೇಕಪ್ ಮಾಡ್ಕೋತೀನಿ. ಅದೇ ಈಗ ಶೂಟಿಂಗ್ ಎಲ್ಲ ಬಂದ ತಕ್ಷಣ ಮೇಕಪ್ ರಿಮೂವ್ ಮಾಡ್ತೀನಿ. ಬಂದ್ಮೇಲೆ ಮಾಯಿಶ್ಚರೈಸರ್ ಅಪ್ಲೈ ಮಾಡ್ತೀನಿ. ಮನೇಲಿ ಇದ್ದಾಗ್ಲೂ ನಾನು ಸನ್ಸ್ಕ್ರೀನ್ ಯೂಸ್ ಮಾಡ್ತೀನಿ. ನಾವು ಬಿಸ್ಲಿಕ್ಕೆ ಹೋದ್ರೆ ಮಾತ್ರ ಅಲ್ಲ, ನಾವು ಮನೇಲಿ ಇದ್ರೂ ಟ್ಯಾನ್ ಆಗ್ತೀವಂತೆ. ಡಾಕ್ಟರ್ಗಳು ಕೆಲವೊಬ್ರು ಅದನ್ನ ಹೇಳ್ತಾರೆ. ನನ್ಗೆ ವಿದ್ಯಾ ಅಂತ ವಿ ವಂಡರ್ ನಾನು ರೆಗ್ಯುಲರ್ ಆಗಿ ವಿಸಿಟ್ ಅವ್ರ ಹೆಸರು ವಿದ್ಯಾ. ಸೊ ಅವ್ರು ಹೇಳೋದು, ನೀವು ಅಟ್ ಲೀಸ್ಟ್ ಮಿನಿಮಮ್ ಒಂದ್ 4 ಸಲನಾದ್ರೂ ಸನ್ಸ್ಕ್ರೀನ್ ಅಪ್ಲೈ ಮಾಡ್ತಾನೆ ಇರಿ ದಿನಕ್ಕೆ. 1-3 hours ಒಂದ್ಸಲ ಎಲ್ಲ ಮಾಡ್ತಾ ಇರಿ. ಮನೇಲಿದ್ರು ಮಾಡಿ, ಮನೇಲಿದ್ರು ಟ್ಯಾನ್ ಆಗ್ತಾರೆ. ಸೊ ಅದನ್ನ ಒಂದ್ 2 ಸಲನಾದ್ರೂ ನಾನು ಮನೇಲಿದ್ರೆ ಅಪ್ಲೈ ಮಾಡ್ತೀನಿ. ಏನು ಹಚ್ಚಕ್ ಹೋಗಲ್ಲ. ಮನೆಯಲ್ಲಿದ್ರೆ ಸ್ವಲ್ಪ ಅದು ಬ್ರೀದ್ ಆಗ್ಬೇಕಲ್ಲ ಸ್ಕಿನ್. ನಾವ್ ನ್ಯೂಸ್ ಚಾನೆಲ್ ಅಲ್ಲಿ ಇದ್ದಾಗೆಲ್ಲ ಅದು ಬ್ರೀದ್ ಅಲ್ಲ, ಏನಾಗಕ್ಕೂ ಆಗ್ತಿರ್ಲಿಲ್ಲ. ಮೇಕಪ್ ರಿಮೂವ್ ಮಾಡ್ಕೊಂಡ್ ಬಂದ್ ಮಲ್ಗೋದ್ ಬಿಟ್ರೆ ಮತ್ತೆ ಮೇಕಪ್ ಅಲ್ಲೇ ಇರ್ತಿದ್ವಿ. ಇವಾಗ ನಾನು ರೆಗ್ಯುಲರ್ ಅಂತ ಮೇಕಪ್ ಮಾಡ ಒಂದು ವಾರದಲ್ಲಿ ಒಂದೊಂದ್ಸಲ ಮನೇಲೆ ಇದ್ದಾಗ ಯಾವ್ದೇ ಮೇಕಪ್ ಇರಲ್ಲ. ನೈಟು ಮಲ್ಗೋವಾಗ ಒಂದು ಸಿರಮ್ ಹಚ್ಕೊಂತೀನಿ. ಸಿರಮ್ ಹಚ್ಚಿದ್ಮೇಲೆ ಸ್ವಲ್ಪ ಸ್ಕಿನ್ ಚೆನ್ನಾಗಿದೆ. ವಿದ್ಯಾ ಹತ್ರ ಸ್ವಲ್ಪ ಟ್ರೀಟ್ಮೆಂಟ್ ಅಷ್ಟೇ. ಅದನ್ನ ಬಿಟ್ರೆ ಟ್ರೀಟ್ಮೆಂಟ್ ಅಂದ್ರೆ ಏನ್ ಮಾಡ್ಕೊಳ್ತೀರಿ? ನಮ್ಮೆಲ್ಲರಿಗೂ ಗೊತ್ತಾಗ್ಲಿ, ನಾವು ಒಂದ್ ಸ್ವಲ್ಪ ಚೆನ್ನಾಗಿ ನೋಡ್ಕೊಳ್ಳೋಣ. ಇಲ್ಲ, ನಾನು ಇದು ಲೇಸರ್ ಹೋಗ್ತೀನಿ. ಒಂದ್ ಸಣ್ಣ ಹೇರ್ಸ್ ಎಲ್ಲ ಇರುತ್ತಲ್ಲ, ಅದು ರಿಮೂವ್ ಮಾಡೋದಕ್ಕೆ ಲೇಸರ್ ಟ್ರೀಟ್ಮೆಂಟ್ ಹೋಗ್ತೀನಿ. ಅದ್ ಬಿಟ್ರೆ ಹೈಡ್ರಾ ಫೇಶಿಯಲ್ ಎಲ್ಲ ರೀಸೆಂಟ್ ಆಗಿ ಮಾಡ್ಸಿಲ್ಲ, ಒಂದು 4 months ಬ್ಯಾಕ್ ಹೈಡ್ರಾ ಫೇಶಿಯಲ್ ಎಲ್ಲ ಮಾಡ್ಸಿದೆ. ಅದ್ ಬಿಟ್ರೆ ನಾನು ಪಾರ್ಲರ್ಗೆ ಹೋಗಿ ಫೇಶಿಯಲ್ ಏನು ಮಾಡ್ಸಲ್ಲ. ಯಾಕಂದ್ರೆ ನಾನು ಅಲ್ಲಿ ಟ್ರೀಟ್ಮೆಂಟ್ ತಗೊಳೋದ್ರಿಂದ, ಏಸ್ಥೆಟಿಕ್ ಹೋಗ್ತೀನಲ್ಲ, ಅಲ್ಲಿ ಹೋಗೋದ್ರಿಂದ ನಾವು ರೆಗ್ಯುಲರ್ ಸಲೂನ್ಗೆಲ್ಲ ಹೋಗಿ ಏನು ಮಾಡ್ಸಲ್ಲ. ಜಾಸ್ತಿ ಸನ್ಸ್ಕ್ರೀನು ಮತ್ತೆ ಮಾಯಿಶ್ಚರೈಸರ್ ಕ್ರೀಮಲ್ಲೇ ಮೇಂಟೈನ್ ಮಾಡೋದು ಮನೆಯಲ್ಲಿದ್ರೆ. ಇದಿಷ್ಟು ನನ್ನ ಸ್ಕಿನ್ ಕೇರ್. ಬಿಟ್ರೆ ಅದು ಎರಡು ಪ್ರಶ್ನೆ ಕೇಳಿ ನಾವು ಆಂಕರ್ಸ್ ಅಲ್ವಾ, ಇದೇನು ಒಂದೇ ಪ್ರಶ್ನೆಗೆ ಎಲ್ಲ ಹೇಳ್ಬಿಟ್ರು ಅಂತ ನಾವು ಅನ್ಕೋತೀವಲ್ಲ. ನಾನು ಹಂಗ ಅನ್ಕೊಳ್ಳಲ್ಲ, ಕ್ವೆಶ್ಚನ್ಸ್ ಇಲ್ದಲ್ಲಿದ್ದಾಗ ಅವರೇ ಯಾಕೆಲ್ಲ ಹೇಳ್ಬಾರ್ದು, ಕೂರ್ತೀನಲ್ಲ ನಾನು ಅಂತ. ಓಕೆ, ಹೌದು. ನೀರೆಲ್ಲ ಚೆನ್ನಾಗಿ ಕುಡಿತೀನಿ. ದಾಳಿಂಬೆ ಮತ್ತೆ ಸೌತೆಕಾಯಿ ತಿನ್ನೋದೆಲ್ಲ ತಿಂತೀನಿ. ಬಟ್ ಒಂದು 3 months ಆಯ್ತು ಶುಗರ್ ಕಟ್ ಆಫ್ ಮಾಡಿದೀನಿ. ನೋ ಶುಗರ್. ಕಾಫಿ ಅಂದ್ರೆ ನಂಗೆ ತುಂಬಾ ಇಷ್ಟ, ಮಲ್ನಾಡೋರ. ಬಟ್ ಕಾಫಿಯಲ್ಲಿ ವಿತೌಟ್ ಶುಗರ್ ಕುಡಿತಿದ್ದೀನಿ. ಅದಾದ್ಮೇಲೆ ಸ್ವಲ್ಪ ನಂದು ವೇಟ್ ಡೌನ್ ಆಗಿದೆ. ಒಂದು 3 kgs ಏನೋ ಇಳಿತು ಶುಗರ್ ಕಟ್ ಆಫ್ ಮಾಡಿದ್ಮೇಲೆ. ವಿಡಿಯೋದಲ್ಲಿ ನೋಡಕ್ಕೂ ಇಲ್ಲಿ ನೋಡಕ್ಕೂ ಭಾರಿ ಸಣ್ಣ ಕಾಣಿಸ್ತೀರಿ. ಅಂದ್ರೆ ವಿಡಿಯೋದಲ್ಲಿ ದಪ್ಪ ಇದೀರಿ ಅಂತ ಹೇಳಲ್ಲ. ಇಲ್ಲ, ನಂಗೆ ಹೇಳ್ತಾರೆ ಅಲ್ವಾ, ಸಿಕ್ಕಿದಾಗ ನೀವು ತುಂಬಾ ದಪ್ಪ ಇದ್ದೀರಾ ಅನ್ಕೊಂಡಿದ್ವಿ, ಬಟ್ ತುಂಬಾ ಸಣ್ಣ ಇದ್ದೀರಾ ಅಂತ ಹೇಳ್ತಾರೆ ನನಗೆ. ಅದು ಬೇಜಾರು. ಇಷ್ಟು ಸಣ್ಣ ಇದ್ದು ಟಿವಿನೆಲ್ಲ ಅಷ್ಟು ದಪ್ಪ ಕಾಣಲ್ಲ ಅಲ್ಲಿ. ಅಂದ್ರೆ ಅಲ್ಲಿ ಕರೆಕ್ಟ್ ಆಗಿ ಕಾಣಿಸ್ತೀವಿ, ಬಟ್ ಇಲ್ಲಿ ನೋಡಿದಾಗ ಅಲ್ಲಿಗಿಂತ ಸಣ್ಣ ಇದ್ದಾರಲ್ಲ ಇಲ್ಲಿ ಅಂತ ಅನ್ಸುತ್ತೆ. ನನ್ಗೆ ಹಂಗೆ ಅನಿಸ್ತಪ್ಪ ಬಾಗ್ಲು ತೆಗೆದ ತಕ್ಷಣ. ಅದ್ ನಂಗೆ ತುಂಬಾ ಜನ ಹೇಳ್ತಾರೆ ಇತ್ತೀಚೆಗೆ ಸಿಕ್ಕಿದಾಗೆಲ್ಲ. ಅದು ಬಿಟ್ರೆ ನಾವು ವೆಜಿಟೇರಿಯನ್. ಬಟ್ ಆಚೆ ಹೌದಾ ಮೇಡಮ್, ನೀವು ವೆಜಿಟೇರಿಯನ್? ಬಟ್ ನೋಡ್ರಿ, ಹಾಸನ ಚಿಕ್ಕಮಗಳೂರು ಕಾಂಬಿನೇಷನ್ ಹೆಂಗ್ ಮ್ಯಾಚ್ ಆಗ್ತಾ ಇದೆ. ಅವ್ರ ಮುಖ ನೋಡಿ. ಇಲ್ಲ, ಅಲ್ಲಿ ನಿಮ್ಗೆ ಏನ್ ಅನ್ಸುತ್ತೆ ಆ ತರ ಕಾಮೆಂಟ್ ಎಲ್ಲ ನೋಡಿದ್ರೆ ಬೇಜಾರಾಗುತ್ತಾ? ಏನ್ ಅನ್ಸಲ್ಲ, ಬಟ್ ಇತ್ತೀಚೆಗೆ ಮಾತ್ರ ಬಹಳ ಬೇಜಾರ್. ಏನಂದ್ರೆ ಯಾವ ಲೆವೆಲ್ಗೆ ಹೋಗ್ತಾ ಇದಾರೆ ಜನ ಅಂದ್ರೆ ತುಂಬಾ ಕೋಪ ಬರೋದಕ್ಕೆ ಶುರು ಆಗ್ಬಿಟ್ಟಿದೆ ನನಗೆ. ಎಷ್ಟು ಯಾವ ಲೆವೆಲ್ಗೆ ಅಂದ್ರೆ, ಈಗ ಇವನ್ ನಾನು ನ್ಯೂಸ್ ಅಲ್ಲಿ ಒಂದು ಅಬ್ಸರ್ವ್ ಮಾಡಿದೆ. ಯಾವುದೋ ಒಂದು ಚಾನೆಲ್ ಅಲ್ಲಿ ಯಾರೋ ಒಬ್ರು ನ್ಯೂಸ್ ಓದ್ತಾ ಇದ್ರು. ನ್ಯೂಸ್ ಓದುವಾಗ ಅವ್ರು ಎಷ್ಟು ಜಡ್ಜ್ಮೆಂಟಲ್ ಆಗಿದ್ರು ಅಂದ್ರೆ, ಯಾವುದೋ ಒಂದು ಇಶ್ಯೂ ಹೇಳುವಾಗ ಯಾರೋ ಒಬ್ಬ ಗಂಡ ಮನೆಗೆ ಬರ್ತಾನೆ, ಅವಳಿಗೆ ಬೇರೆ ಅಫೇರ್ ಇರುತ್ತೆ, ಅದನ್ನ ನೋಡಿ ಅವಳದು ರುಂಡನೆ ಕತ್ತರಿಸ್ಕೊಂಡು ಹೋಗಿರ್ತಾನೆ ಸ್ಟೇಷನ್ಗೆ ಅಂದಾಗ, ಆಂಕರ್ ಆ ನ್ಯೂಸ್ ನ ಯಾವ ರೀತಿ ಹೇಳ್ತಾ ಇದೆ ಅಂದ್ರೆ, ಮನೆಗೆ ಬಂದ ಗಂಡ ಅವಳು ಇನ್ನೊಬ್ಬನ ಜೊತೆ ಇದ್ರೆ ಇನ್ನೇನ್ ಮಾಡ್ತಾನೆ ಅಂದ್ರೆ ಅವ್ನು ಮಾಡಿದ್ದೆ ಸರಿ ಅನ್ನೋ ತರ ಕೆಲವ್ರು ಹೇಳ್ತಿರ್ತಾರೆ. ಸೊ ಅದಾದ್ಮೇಲೆ ಅಲ್ಲಿ ಹೋಗಿ ಕಮೆಂಟ್ ಮಾಡಿದಾಗ, ಕರೆಕ್ಟ್ ಆಗಿ ನೀನ್ ಮಾಡಿದ್ಯಾ,
ನೀನ್ ಮಾಡಿದ್ದೆ ಸರಿ ಅಂತ ಅವನನ್ನೇ ಅವರು ಸರಿ ಅನ್ನೋ ತರ ಮಾತಾಡ್ತಾ ಇರ್ತಾರೆ. ಅಂದ್ರೆ ಒಂದು ಸಾವಾಗಿದೆ, ಒಂದು ಸಾವಿನ ಬಗ್ಗೆ ಜನಕ್ಕೆ ಅನುಕಂಪ ಯಾವ್ದು ಇಲ್ಲ, ಅನ್ನೋದಕ್ಕಿಂತ ಸಾಯ್ಲಿ ಅವ್ನು ಸತ್ತಿದ್ದೇ ಒಳ್ಳೇದಾಯ್ತು ಆ ಲೆವೆಲ್ಗೆ ಇಳ್ದಿದ್ದಾರೆ ಅಂದಾಗ ತುಂಬಾ ಬೇಜಾರಾಗುತ್ತೆ. ಇನ್ ಯಾರೋ ಒಬ್ರು ತುಂಬಾ ದೊಡ್ಡವರು, ಅವ್ರಿಗೇನೋ ಹುಷಾರಿಲ್ಲ, ಹಾಸ್ಪಿಟಲ್ಗೆ ಅಡ್ಮಿಟ್ ಆಗಿದ್ದಾರೆ ಅಂದ್ರೆ ಸಾಯ್ಲಿ ಅವ್ರು ಫಸ್ಟ್ ಸತ್ರೆ ಒಳ್ಳೇದು ಅಂತ. ಅಂದ್ರೆ ಆ ಲೆವೆಲ್ಗೆ ಮೆಂಟಾಲಿಟಿ ಆಗಿದೆ. ಜಾಹ್ನವಿ ಅವ್ರ ಕಾಮೆಂಟ್ ಗಿಮೆಂಟ್ ತಲೆನೇ ಕೆಡಿಸ್ಕೊಳ್ಳಲ್ಲ. ಇಲ್ಲ ನನ್ ಬಗ್ಗೆಗಿಂತ ಅದು ಅಂದ್ರೆ ಅವರ ಮನಸ್ಥಿತಿ ನೋಡಿದಾಗ ತುಂಬಾ ಬೇಜಾರಾಗುತ್ತೆ. ಇನ್ ಈ ಲೆವೆಲ್ ಏನೋ ತಮಾಷೆಗೆ ಒಬ್ರ ಬಗ್ಗೆ ಹಾಕೋದು ಅದೆಲ್ಲ ಬಿಡ್ಬೋದು. ಸಾವಿನ ಲೆವೆಲ್ಗೆ ಹೋದ್ರು ಕೂಡ ಅವ್ರು ಸಾಯ್ಲಿ ಅಂತ ಜನರ ಮನಸ್ಥಿತಿ ಹೋಗಿದಿಲ್ಲ, ಅದು ತುಂಬಾ ಅಸಹ್ಯ ಅನ್ಸುತ್ತೆ. ತುಂಬಾ 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 ಓವರ್ ಆಗಿ ಹಾಕ್ತಿದಾರೆ ಕಾಮೆಂಟ್ಸ್. ಅದು ಗೊತ್ತಿಲ್ಲ ಅದ್ರ ಬಗ್ಗೆ. ನಾನು ಸ್ಟ್ರಾಂಗ್ ಆಗಿರ್ತೀನಿ, ಓಕೆ. ಕೆಲವರೆಲ್ಲ ಅದ್ರ ಬಗ್ಗೆ ತುಂಬಾನೇ ತಲೆ ಕೆಡಿಸ್ಕೊಂಡವರು ಸೆನ್ಸಿಟಿವ್ ಇರ್ತಾರಲ್ಲ, ಅದು ಸ್ವಲ್ಪ ಬೇಜಾರಾಗತ್ತೆ. ವಿಷಯ ಎಲ್ಲಿಂದ ಎಲ್ಲಿಗೋ ಹೋಯ್ತು. ಮೇಕಪ್ ಹೆಂಗ್ ಮಾಡ್ಕೊಳ್ತೀರಿ, ಸ್ಕಿನ್ ಕೇರ್ ಏನ್ ಮಾಡ್ತೀರಿ ಅಂದ್ರೆ ಮರ್ಡರ್ ತನಕ ಹೋಯ್ತು. ಸೊ ಅದನ್ನೇ ನ್ಯೂಸ್ ಚಾನೆಲ್ ಅಲ್ಲಿ ಇರೋರು ನಮ್ಗೊಂದ್ ಸ್ವಲ್ಪ ಹಂಗೆ ಎಲ್ಲಿಗೆ ಹೋಗ್ಬಿಟ್ಟು ಎಲ್ಲಿ ಬಿಟ್ರು ಅಲ್ಲಿಗೆ. ಓಕೆ, ನೀರ್ ಚೆನ್ನಾಗಿ ಕುಡಿತೀರಿ, ದಾಳಿಂಬೆ ತಿಂತೀರಿ? ದಾಳಿಂಬೆ ತಿಂದೆ, 2 ಎಗ್ ತಿಂತೀನಿ. ಅಂದ್ರೆ ಪ್ರೋಟೀನ್ ಗೀಟಿನ್ ಅಂತಾರಲ್ಲ, ವರ್ಕೌಟ್ಗೆಲ್ಲ ಹೋದಾಗ ಬೇಕು ನಾನು ಇನ್ನೊಂದು ಕೇಳ್ಬೇಕು, ಜಿಮ್ಗೆ ಹೋಗ್ತಿರಲ್ಲ, ಪ್ರೋಟೀನ್ ಪೌಡರ್ ಏನಾದ್ರು ತಿಂತೀರಾ? ಇಲ್ಲ ಅದ್ ತಗೊಂತಾ ಇಲ್ಲ. ಅದ್ರ ಬಗ್ಗೆ ನಂಗೆ ಸ್ವಲ್ಪ ಭಯ ಇದೆ. ಎಲ್ಲಾರು ಅಂತಾರೆ ಓಕೆ ಇದೆಲ್ಲ ಇಂಪಾರ್ಟೆಂಟ್ ಚೆನ್ನಾಗಿರುತ್ತೆ ಅಂತ, ಬಟ್ ನಾನು ಅದು ಟ್ರೈ ಮಾಡಿಲ್ಲ. ನನಗೆ ಸ್ವಲ್ಪ ಭಯ ಇದೆ ಅದ್ರ ಬಗ್ಗೆ. ಅದಕ್ಕಿಂತ ಮುಂಚೆ ಪ್ರೋಟೀನ್ಗೆ ಅದೇ ಎಗ್ಗು, ಈ ಕಾಳುಗಳು, ನಮ್ಮ ಬಸ್ಸಾರೆಲ್ಲ, ಸ್ಪ್ರೌಟ್ಸ್ ಎಲ್ಲ ತಿಂತೀವಿ. ಹಾಗಾಗಿ ನಾನು ಫುಡ್ ಅಲ್ಲೇ ಅದನ್ನ ತಗೊಳೋದ್ರಿಂದ ಏನು ನಾನು ಪ್ರೋಟೀನ್ ಪೌಡರ್ ಎಲ್ಲ. ಅಡ್ಗೆ ಮಾಡ್ಕೊಡಕ್ ಮನೇಲಿ ಯಾರಾದ್ರೂ ಇದ್ದಾರಾ? ನೀವೇ ಇವಾಗ ನಾನೇ ಅದಕ್ಕೆ ನಿಮ್ಗೆ ಇವಾಗ ರೊಟ್ಟಿ ಮಾಡೋಣ ಅಂತ. ಅದೊಂದು ಮಲ್ನಾಡವ್ರಲ್ವಾ, ನಮ್ ಕಡೆ ರೊಟ್ಟಿ, ಕಡುಬು, ನಾನ್ ವೆಜ್ ತಿನ್ನೋರು ಕೋಳಿ ಸಾರು, ನಮ್ ಕಡೆ ಇರೋರಿಗೆ ತರಕಾರಿ ಸಾರು. ಮತ್ತೆ ಇನ್ನೇನ್ ಮ್ಯಾಮ್, ನೀರ್ ಕುಡಿತೀರಿ, ಚೆನ್ನಾಗಿ ಊಟ ಮಾಡ್ತೀರಿ, ಸ್ಕಿನ್ ಕೇರ್ ಇನ್ನೇನೇನ್ ಮಾಡ್ಬೇಕು ಬೇರೆಯವರು, ನಾವುಗಳೆಲ್ಲ ಹೇಳಿ ನಮ್ಗೊಂಚೂರು ನೋಡಿ ಹೇಳಿ ಏನ್ ಮಾಡ್ಬೇಕು ನಾವು. ಏನಂದ್ರೆ ನನ್ಗೆ ನ್ಯೂಸ್ ಚಾನಲ್ ಇದ್ದಾಗ ಗೊತ್ತಾಗ್ತಿರ್ಲಿಲ್ಲ. ನಾವು ಮೇಕಪ್ ಅಂತೂ ಒಂದು ಚೂರು ಬಿಡದಂಗೆ ನೀಟಾಗಿ ಫಸ್ಟ್ ತೆಗಿಬೇಕು. ಮೇಕಪ್ ನಮ್ ಸ್ಕಿನ್ ಅಲ್ಲಿ ಉಳ್ಕೊಂಡಷ್ಟು ಅದು ಡ್ಯಾಮೇಜ್ ಮಾಡ್ತಾ ಇರುತ್ತೆ. ಈವನ್ ನಾವ್ ಏನೇ ಸ್ಕಿನ್ ಟ್ರೀಟ್ಮೆಂಟ್ ತಗೊಂಡ್ರು ನಮ್ಗೆ ಅವ್ರು ಹೇಳೋದಷ್ಟೇ, ನೀವು ಮೇಕಪ್ ಮಾಡೋದ್ರಿಂದ ಬಹಳ ಕಷ್ಟ ಆಗುತ್ತೆ, ನೀವು ಎಷ್ಟು ಅವಾಯ್ಡ್ ಮಾಡ್ತಿರೋ ಮೇಕಪ್ ಅಷ್ಟು ಅವಾಯ್ಡ್ ಮಾಡಿ ಅಂತ. ಸೊ ಹಂಗಾಗಿ ನಾವು ಅವಶ್ಯಕತೆ ಇದ್ದಾಗ ಮಾತ್ರ ನಾವು ಮೇಕಪ್ ಹಚ್ಕೋಬೇಕು. ಅದರ್ವೈಸ್ ಅದನ್ನ ಬ್ರೀತ್ ಆಗೋದಕ್ಕೆ ಬಿಡ್ಬೇಕು. ಮಾಯಿಶ್ಚರೈಸರ್ ಅಪ್ಲೈ ಮಾಡೋದ್ರಿಂದ ಅದು ಸ್ವಲ್ಪ ಸ್ಕಿನ್ ಡ್ರೈನೆಸ್ ಕಡಿಮೆ ಮಾಡುತ್ತೆ. ಯಾವಾಗ ಸ್ಕಿನ್ ಡ್ರೈ ಆಗ್ತಾ ಇರುತ್ತೋ ಅದು ಏಜ್ ತರ ಕಾಣುತ್ತೆ. ಸೊ ಹಾಗಾಗಿ ಅದೊಂದು ಇಂಪಾರ್ಟೆಂಟ್. ಅದು ಬಿಟ್ರೆ ನಾನ್ ಶುಗರ್ ಅಂತೂ ಕಟ್ ಆಫ್ ಮಾಡಿದೀನಿ. ಕೆಲವು ಇತ್ತೀಚೆಗೆ ನಾವು ಏನಾದ್ರೂ ರಿಸಲ್ಟ್ ಗೊತ್ತಾಗಿದ್ಯಾ? ಶುಗರ್ ಬಿಟ್ಟ ತಕ್ಷಣ ಸ್ಕಿನ್ ಅಷ್ಟು ಚೆನ್ನಾಗುತ್ತೆ ಹೇಗೆ? ನನಗೆ ಮೇಕಪ್ ಆರ್ಟಿಸ್ಟ್ಗಳು ಲಾಸ್ಟ್ ಮಂತ್ ಬಂದಾಗ ನಿಮ್ ಸ್ಕಿನ್ ಇದ್ದಿದ್ದಕ್ಕೂ ಇವಾಗ್ಲೂ ಏನ್ ಚೇಂಜಸ್ ಇಷ್ಟೊಂದಾಗಿದೆ ಅಂತ ಅಂತಿರ್ತಾರೆ. ಅವಾಗ ನಾನು ಮೋಸ್ಟ್ಲಿ ಶುಗರ್ ಬಿಟ್ಟಿದ್ದೀನಲ್ಲ ಅದಕ್ಕಿರ್ಬೋದು ಅಂತ ನನಗೆ ಅನ್ಸುತ್ತೆ. ಅದ್ರ ಜೊತೆಗೆ ನಾನು ಸಿರಮ್ ಅದೆಲ್ಲ ಯೂಸ್ ಮಾಡಿದ್ಮೇಲೆ ಸ್ವಲ್ಪ ಚೇಂಜಸ್ ಅಂತೂ ಮಗು ತರ ನೋಡ್ಕೊಳ್ತಾ ಇದ್ದಾರೆ. ಚೆನ್ನಾಗಿಲ್ದೆ ಓಕೆ, ಎನಿವೇ ಇನ್ನೇನ್ ಬೇಕು ಜಾಹ್ನವಿ ಅವ್ರ ಬಗ್ಗೆ ಕಾಮೆಂಟ್ ಹಾಕಿ ಅದನ್ನು ಕೇಳೋಣ. ರೊಟ್ಟಿ ಮಾಡ್ಕೊಡ್ತಾರೆ, ತಿನ್ಕೊಂಡ್ ಬರ್ತೀವಿ, ತಡೀರಿ.